ದೇವಿಗೆ ಅರಿಶಿಣ ಯಾಕೆ ಅರ್ಪಿಸ್ತಾರೆ ಗೊತ್ತಾ? ಅರಿಶಿಣಕ್ಕೂ ಗೌರಿ ಹಬ್ಬಕ್ಕೂ ಇರುವ ಮಹತ್ವವೇನು? ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಎಂಡರ್ಡ್ ವಿತ್ ಪೂ. ಇಂದಿನ ಕಾಲದಲ್ಲಿ ಅರಿಶಿಣಕ್ಕೆ ಅದರದೇ ಆದ ಮಹತ್ವವಿತ್ತು. ಸ್ತ್ರೀಯರು ಮಾಂಗಲ್ಯ ಸಮೃದ್ಧಿಗಾಗಿ ಗೌರಿ ದೇವಿಯನ್ನು ಪೂಜೆ ಮಾಡ್ತಾ ಇರ್ತಾರೆ. ಆಗ ಅವರು ದೇವಿಗೆ ಅರಿಶಿಣವನ್ನು ಅರ್ಪಿಸ್ತಾರೆ. ಅರಿಶಿಣ ಅರ್ಪಿಸುವುದು ಶುದ್ಧತೆ, ಮಾಂಗಲ್ಯ ಮತ್ತು ದೇವಿಯ ಶಕ್ತಿಯ ಸಂಕೇತ ಆಗಿರುತ್ತದೆ. ಹೀಗಿರಬೇಕಾದ್ರೆ ಅವರು ಅರಿಶಿಣ ಇಟ್ಟರೆ ಅದು ಚಿನ್ನ ಆಗಿ ಆಶೀರ್ವಾದ ಆಗುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇಟ್ಟಿರ್ತಾರೆ. ಹೀಗೆ ದೇವಿಗೆ ಅರಿಶಿಣ ಇಟ್ಟು ಪೂಜೆ ಮಾಡ್ತಾರೆ. ಪ್ರತಿ ಗೌರಿ ಹಬ್ಬಕ್ಕೂ ಮಹಿಳೆಯರು ಈಗಲೂ ಕೂಡ ಅರಿಶಿಣ ಇಟ್ಟು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ. ಹೀಗಿರಬೇಕಾದ್ರೆ ಒಂದು ದಿನ ಗೌರಿ ಹಬ್ಬದಲ್ಲಿ ಭಕ್ತರು ಅರಿಶಿಣ ತರೋದನ್ನು ಮರೆತು ಹೋಗಿ ಪೂಜೆ ಮಾಡ್ತಾರೆ. ಅವತ್ತಿನ ದಿನವೇ ಗೌರಿ ದೇವಿ ಒಬ್ಬ ಭಕ್ತರ ಕನಸಲ್ಲಿ ಬಂದು ಹೇಳ್ತಾರೆ, ಅರಿಶಿಣವು ನನಗೆ ತಾಯಿ ಹಾಗೂ ಸಹೋದರಿ ಸಮ, ಅದನ್ನು ಇಟ್ಟು ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಮತ್ತು ಸೌಭಾಗ್ಯ ಯಾವಾಗಲೂ ಇರುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಅದರದೇ ರೀತಿಯಾದ ಮಹತ್ವ ವಿಶೇಷತೆ ಇರುತ್ತದೆ. ಈ ಸಣ್ಣ ಕಥೆಯಿಂದ ನಮಗೆ ಅರ್ಥ ಆಯಿತು ಅರಿಶಿಣದ ಕಡ್ಡಿ ಗೌರಿ ಹಬ್ಬಕ್ಕೆ ಎಷ್ಟು ಮುಖ್ಯ ಅಂತ. ಅರಿಶಿಣ ಇಟ್ಟು ಪೂಜೆ ಮಾಡಿ ಗೌರಿನ ಸಂತೋಷ ಪಡಿಸೋಣ. ಆ ದಿನದಿಂದಲೇ ಅರಿಶಿಣ ಕಡ್ಡಿ ಗೌರಿ ಹಬ್ಬದ ಮುಖ್ಯ ಅಂಗವಾಯಿತು. ಓಂ ಗಂ ಗೌರ್ಯಾಯ ನಮಃ. ಸ್ಕ್ರೀನ್ ಮೇಲೆ ಕಾಣ್ತಿರುವ ಮಂತ್ರವನ್ನು ನಿಮಗೆ ಎಷ್ಟು ಅನಿಸುತ್ತೋ 21 ಅಥವಾ 108 ಬಾರಿ ಜಪಿಸಿದ್ರೆ ಆರೋಗ್ಯ, ದಾಂಪತ್ಯ ಸುಖ ಮತ್ತು ಐಶ್ವರ್ಯ ಲಭಿಸುತ್ತಂತೆ. ನಿಮ್ಮ ಇಷ್ಟಾನುಸಾರವಾಗಿ ನಿಮಗೆ ಎಷ್ಟು ಸಲ ಹೇಳಬೇಕು ಅನಿಸುತ್ತೋ ಅಷ್ಟು ಸಲ ಹೇಳಿ ತೃಪ್ತಿಯಾಗಿ ಪೂಜೆ ಮಾಡಿ ಗೌರಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ. ಬೆಳಗ್ಗೆ ಪೂಜೆ ಇಲ್ಲ ಸಂಜೆ ಪೂಜೆಯಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಈ ಕಥೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಂಡರ್ಡ್ ವಿತ್ ಪೂನ ಮತ್ತಷ್ಟು ಸ್ಟೋರೀಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು.